ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನಶ್ರೀ ಅಂತ ಹೇಳಿ, ವಲಯ ಅರಣ್ಯಾಧಿಕಾರಿ, ಸಾಮಾಜಿಕ ಅರಣ್ಯ ವಲಯ, ಸೋಮವಾರಪೇಟೆ. ಈಗ ನಾವು ಇರ್ತಕ್ಕಂಥ ಸ್ಥಳ ಹುದುಗೂರು ಸಸ್ಯ ಕ್ಷೇತ್ರ. ಇವತ್ತಿನ ಖಾಸಗೀಕರಣ ಮತ್ತು ಒಂದು ಜನಸಂಖ್ಯಾ ಸ್ಫೋಟದ ನಡುವೆ ಪರಿಸರ ಸಮತೋಲನ ಆಗಬೇಕು ಅಂತ ಹೇಳಿದ್ರೆ ನಾವು ಅರಣ್ಯೀಕರಣ ಕಾಮಗಾರಿಗೆ ಅತಿ ಹೆಚ್ಚಿನ ಉತ್ತೇಜನವನ್ನು ನೀಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅರಣ್ಯ ಪ್ರದೇಶವನ್ನು ನಾವು ವಿಸ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪರಿಸರ ಸಮತೋಲನಕ್ಕೆ ಒಂದು ಮರದ ಹೊದಿಕೆ ನಮಗೆ ಬೇಕಾಗಿರುತ್ತೆ ಕಡ್ಡಾಯವಾಗಿ. ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ಹುದುಗೂರು ಸಸ್ಯ ಕ್ಷೇತ್ರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿಧದ ಸಸ್ಯಗಳನ್ನು ಬೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಮುಖ್ಯವಾಗಿ 2 ಯೋಜನೆಗಳಲ್ಲಿ ನಾವು ಸಸ್ಯಗಳನ್ನು ಬೆಳೆದಿದ್ದೇವೆ. ಒಂದು ನರೇಗಾ. ಈ ನರೇಗಾ ಯೋಜನೆಯ ಅಡಿಯಲ್ಲಿ BPL ಕಾರ್ಡ್ ಹೊಂದಿರತಕ್ಕಂತಹ ಸಾರ್ವಜನಿಕರು, ಜಾಬ್ ಕಾರ್ಡ್ ಹೊಂದಿರತಕ್ಕಂಥವರು ಬಂದು ಉಚಿತವಾಗಿ ಸಸಿಗಳನ್ನು ತೆಗೆದುಕೊಂಡು ಹೋಗ್ಬೋದು. ತೆಗೆದುಕೊಂಡು ಹೋದ ನಂತರ ಅವರ ಜಮೀನಿನಲ್ಲಿ ನಾಟಿ ಮಾಡಿದ ನಂತರ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದಲ್ಲಿ ಕೆಲವೊಂದು ಕಾನೂನಾತ್ಮಕವಾಗಿ ಕೆಲವೊಂದು ಪ್ರೊಸೀಜರ್ ಇರುತ್ತೆ. ಅದಾದ ನಂತರ ಅವರಿಗೆ ಆ ಕಾಮಗಾರಿಗೆ ಸಂದಂತಹ ಮೊತ್ತ ಅವರ ಖಾತೆಗೆ ನೇರವಾಗಿ ಜಮೆ ಆಗ್ತದೆ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಸ್ಕೀಮ್ ಅಂತ ಹೇಳಿದ್ರೆ RSPD, ರೈಸಿಂಗ್ ಸೀಡ್ಲಿಂಗ್ಸ್ ಫಾರ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಇದರಲ್ಲಿ ಯಾರೇ ಆಗಿರ್ಬೋದು ಸಾರ್ವಜನಿಕರು, ಅವರು ಬಂದು ಅವರ ಇಲ್ಲಿ ಸಸ್ಯ ಕ್ಷೇತ್ರದಲ್ಲಿ ನೋಂದಣಿಯನ್ನು ಮಾಡಿಕೊಂಡು ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ದರ, ಚಿಕ್ಕ ಬ್ಯಾಗ್ ಅಂದರೆ 6x9 ಸೈಜ್ ಬ್ಯಾಗಿಗೆ 6 ರೂಪಾಯಿ, 8x12 ಸೈಜ್ ಬ್ಯಾಗಿಗೆ 23 ರೂಪಾಯಿ ಈ ದರವನ್ನು ಪಾವತಿಸಿ ಅವರಿಗೆ ಅವರ ಯೋಜನೆಗೆ ತಕ್ಕಂತೆ ಹಾಗೂ ಅವರ ಜಾಗ ಏನಿದೆ ಅದರ ಮಿತಿಯೊಳಗೆ ಅವರು ಸಸಿಗಳನ್ನು ಪಡೆದುಕೊಂಡು ಹೋಗ್ಬೋದು. ಒಬ್ಬ ರೈತ 1 ಹೆಕ್ಟೇರ್ಗೆ 100ರಿಂದ 400 ಗಿಡಗಳ ಗಂಟ ತೆಗೆದುಕೊಂಡು ಹೋಗ್ಬೋದು. ಆದರೆ ಪ್ರಮುಖವಾಗಿ ಸಾರ್ವಜನಿಕರು ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನು ಅಂತ ಹೇಳಿದ್ರೆ, ಸಾಧಾರಣವಾಗಿ ಅರಣ್ಯ ಸಸ್ಯ ಕ್ಷೇತ್ರ ಅಂತಂದ್ರೆ ಕೇವಲ ಸಿಲ್ವರ್ ಕೊಡ್ತಾರೆ ಅಥವಾ ತೇಗ ಮಾತ್ರ ಕೊಡ್ತಾರೆ, ಇಂತಹ ಒಂದು ಪರಿಕಲ್ಪನೆ ಇತ್ತು. ಆದರೆ ಜನಗಳ ಬೇಡಿಕೆಗೆ ಅನುಸಾರವಾಗಿ ನಾವು ಅವ್ರಿಗೆ ಕೊಡಬೇಕು, ಆವಾಗ ಮಾತ್ರ ಮರದ ಹೊದಿಕೆ ಏನಿದೆ ಅದು ಹೆಚ್ಚಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಮನಗೊಂಡು ಸಮೀಕ್ಷೆ ಪ್ರಕಾರ ಜನಗಳಿಗೆ ಏನು ಬೇಡಿಕೆ ಇತ್ತು ಅದನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ಇಲ್ಲಿ ಬಂದಾಗ ಸಸಿ ವಿಧಗಳನ್ನ ಅವರ ಜಾಗಕ್ಕೆ ಯಾವ್ದು ಬೇಕೋ ಅದನ್ನ ಸಿಬ್ಬಂದಿಗಳೊಡನೆ ಸಮಾಲೋಚನೆ ನಡೆಸಿ ತೆಗೆದುಕೊಂಡು ಹೋದಾಗ ಅವರಿಗೆ ಆರ್ಥಿಕವಾಗಿ ಹಾಗೂ ಅವರಿಗೆ ಒಂದು ಲಾಭವಾಗ್ತದೆ ಹಾಗೂ ಪರಿಸರ ಸಮತೋಲನ ಕೂಡ ಆಗ್ತದೆ. ಇಲ್ಲಿ ಸಸಿ ವಿಧ ಅಂತ ಹೇಳಿದಾಗ ಮುಖ್ಯವಾಗಿ ಅವರು ಹಣ್ಣಿನ ಜಾತಿಗಳನ್ನು ತೆಗೆದುಕೊಂಡು ಹೋಗೋದಾದ್ರೆ ಕೊಡಗಿನಲ್ಲಿ ಕ್ಷೀಣಿಸ್ತಾ ಇದ್ದಂತಹ ಆಮೆ ಹಣ್ಣಾಗಿರ್ಬೋದು, ಕೂಮೆ ಹಣ್ಣು, ಕಾಚುಪುಳಿ ಇಂಥವುಗಳನ್ನ ಬೆಳೆಯುವಂತ ಪ್ರಯತ್ನ ಮಾಡಿದ್ದೀವಿ. ಜಮ್ನೇರಳೆ ಇದೆ, ನೇರಳೆ ಇದೆ, ನೆಲ್ಲಿ ಇದೆ. ಅದೇ ರೀತಿ ಇಲ್ಲ ನಾನು ಟಿಂಬರ್ ಸ್ಪೀಷೀಸ್ ನಡ್ತೀನಿ, ನಾಟಕ್ಕೆ ಅದಕ್ಕೋಸ್ಕರ ನಡ್ತೀನಿ ಅಂತ ಹೇಳಿದ್ರೆ ತೇಗ ಕೂಡ ಇದೆ, ಸಿಲ್ವರ್ ಇದೆ, ಈ ರೀತಿಯ ಸಸಿಗಳನ್ನ ತೆಗೆದುಕೊಂಡು ಹೋಗ್ಬೋದು. ಹಾಗೆ ನಾವು ಹಸಿರು ಅಂದಿದ ತಕ್ಷಣ ಕೇವಲ ಮರಗಿಡಗಳ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಕಣ್ಮರೆ ಆಗ್ತಿರ್ತಕ್ಕಂಥದ್ದು ಔಷಧೀಯ ಸಸ್ಯಗಳು. ಈ ಔಷಧೀಯ ಸಸ್ಯಗಳನ್ನು ಕೂಡ ಇಲ್ಲಿ ಬೆಳೀತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ನಮಗೆ ಹಿಪ್ಲಿ ಮತ್ತೆ ತುಳಸಿ ಇರ್ಬೋದು, ಆಮೇಲೆ ಹಾಗೆ ಇವಾಗೆಲ್ಲ ಶುಗರ್ ಪೇಷಂಟ್ಸ್ ಜಾಸ್ತಿ ಇದ್ದಾರೆ, ಹಾಗಾಗಿ ಇನ್ಸುಲಿನ್ ಇಂಥದಕ್ಕೆಲ್ಲ ಬಹು ಬೇಡಿಕೆ ಇದೆ. ಹಾಗೆ ನೋನಿ ಗಿಡಕ್ಕೆ ಬೇಡಿಕೆ ಇದೆ. ಇಂತಹ ಸಸ್ಯಗಳನ್ನು ಕೂಡ ನಾವು ಇಲ್ಲಿ ಬೆಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಪ್ರಮುಖವಾಗಿ ಕೊಡಗುನಲ್ಲಿ ನಾವು 2017ರಿಂದ ನೋಡ್ಕೊಂಡ್ ಬರ್ತಾ ಇರೋದು ಏನು ಅಂತ ಅಂದ್ರೆ ಪ್ರಕೃತಿ ವಿಕೋಪಕ್ಕೆ ಏನಾದ್ರೂ ಪರಿಹಾರ ಇದೆ ಅಂತ ಹೇಳಿದ್ರೆ ಅದು ಹಸಿರೀಕರಣ ಮಾತ್ರ. ಹಾಗಾಗಿ ರೈತರಿಗೆ ತಕ್ಕ ಮಟ್ಟದಲ್ಲಿ ಆ ವಿಕೋಪನ ಎದುರಿಸಲಿಕ್ಕೆ ಒಂದು ಧೈರ್ಯ ಬೇಕು ಅಂತ ಹೇಳಿ ಅದಕ್ಕೆ ಹಸಿರೀಕರಣಕ್ಕೆ ಯೋಗ್ಯವಾಗುವಂತೆ ನಾವು ಲಾವಂಚ ಸಸ್ಯವನ್ನು ಕೂಡ ಇಲ್ಲಿ ಪ್ರಯತ್ನವನ್ನ ಮಾಡಿದ್ದೇವೆ. ಹಿಂದೆ ಎಲ್ಲ ಫ್ಲಡ್ ಆದಾಗ ಇಲ್ಲಿ ಕೊಡಗಿನಲ್ಲಿ ಸುತ್ತಮುತ್ತ ಎಲ್ಲೂ ಸಿಗದೆ ತಮಿಳುನಾಡಿಂದ ತರಿಸ್ಕೊಂಡು ಜನ ಬೆಳೆದಿದ್ದಾರೆ. ಆದರೆ ಇವಾಗ ಅದರ ಅವಶ್ಯಕತೆ ಇಲ್ಲ. ಅರಣ್ಯ ಸಸ್ಯ ಕ್ಷೇತ್ರದಲ್ಲಿ, ಹುದುಗೂರು ಸಸ್ಯ ಕ್ಷೇತ್ರದಲ್ಲಿ ನಾವು ಲಾವಂಚ ಕೂಡ ಬೆಳೆಸಿದ್ದೇವೆ. ಹಾಗೆ ಇನ್ನೊಂದು ಅತ್ಯಂತ ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ, ಕೊಡಗಿನಲ್ಲಿ ತುಂಬಾ ವರ್ಷಗಳ ಹಿಂದೆ ಜಾನುವಾರುಗಳನ್ನ ಸಾಕ್ತಕ್ಕಂತಹ ರೈತರು ತುಂಬಾ ಜನ ಇದ್ರು. ಆದರೆ ಈಗ ಮೇವಿನ ಅಭಾವದಿಂದ ಅವರ ಸಂಖ್ಯೆ ಕ್ಷೀಣಿಸ್ತಾ ಇದೆ, ಹಾಗೆ ಜಾನುವಾರುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇದು ಒಂದು ಸಾಮಾಜಿಕವಾಗಿ ಪ್ರಗತಿ ಆಗಿರೋದಿಲ್ಲ. ಆದ್ದರಿಂದ ಪುನಃ ಜಾನುವಾರುಗಳ ಒಂದು ಅಭಿವೃದ್ಧಿ ಅದನ್ನ ನಾವು ಯೋಚನೆ ಮಾಡಿ ಮೇವಿನ ಸಸ್ಯಕ್ಕೆ ವರದಾನವಾದಂತಹ ಅಗಸೆ ಸಸಿಯನ್ನ ಇಲ್ಲಿ ಮೊದಲ ಬಾರಿಗೆ ಬೆಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಅಗಸೆ ಸಸಿಯನ್ನು ಜನಗಳು ತೆಗೆದುಕೊಂಡು ಹೋಗಿ ನಟ್ರೆ ಇದರದ್ದು ನಿರ್ವಹಣೆ ತುಂಬಾ ಕನಿಷ್ಠ ಮಟ್ಟದ ನಿರ್ವಹಣೆ, ಹಾಗೂ ಅವ್ರು ಎಷ್ಟು ಸೊಪ್ಪು ಕಡಿತಾ ಇರ್ತಾರೆ ಅಷ್ಟು ಬರ್ತಾ ಇರ್ತದೆ. ಹಾಗಾಗಿ ಅಗಸೆ ಸಸಿ ಎಲ್ಲ ರೈತರಿಗೆ ಒಂದು ವರದಾನ. ಹಾಗಾಗಿ ಬಂದು ಇದನ್ನು ಕೂಡ ರೈತರು ಈ ಸಸ್ಯದ ಪರಿಚಯನ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆ ಈ ಸಸ್ಯ ಕ್ಷೇತ್ರಕ್ಕೆ ಬಂದಾಗ ಪ್ರತಿಯೊಬ್ಬ ಸಿಬ್ಬಂದಿ ಜೊತೆನೂ ಸಮಾಲೋಚನೆ ನಡೆಸಿ ಅವರ ಉದ್ದೇಶ ಏನಿದೆ ಅದರ ಕುರಿತು ಸಮಾಲೋಚನೆಯನ್ನು ನಡೆಸಿ ಅವ್ರಿಗೆ ತಕ್ಕಂತಹ ಸಸಿಗಳನ್ನು ತೆಗೆದುಕೊಂಡು ಹೋದಲ್ಲಿ ಅವರ ಆರ್ಥಿಕ ಸದೃಢತೆ ಮುಂದೋಗ್ತಾರೆ. ಹಾಗೆ ನಮ್ಮ ಉದ್ದೇಶ ಏನಿದೆ ಪರಿಸರ ಸಮತೋಲನೆ ಎರಡೂ ಈಡೇರುತ್ತೆ ಅಂತ ಹೇಳ್ತಾ ಸಾರ್ವಜನಿಕರು ಇದರ ಉಪಯೋಗನ ಪಡಿಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವ್ಯ. ಉಪವಲಯಾರಣ್ಯಾಧಿಕಾರಿಯಾಗಿ ಸಾಮಾಜಿಕ ಅರಣ್ಯ ವಲಯದಲ್ಲಿ ಸೋಮವಾರಪೇಟೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತೇನೆ. ಉದುಗೂರು ಸಸ್ಯ ಕ್ಷೇತ್ರದಲ್ಲಿ ನರೇಗಾ ಯೋಜನೆಯಡಿ ಹೆಸರನ್ನು ನೋಂದಾಯಿಸಿ ಸಸಿಗಳನ್ನು ಪಡೆದ ನಂತರ ರೈತರು 3 ಹಂತದ ಫೋಟೋಗೆ ಅರಣ್ಯ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ತಮ್ಮ ಜಮೀನಿನಲ್ಲಿ ಗಿಡ ನೆಡುವುದಕ್ಕಿಂತ ಮೊದಲನೇ ಹಂತ ಫೋಟೋ ತೆಗೆಯಲು ಸಹಕರಿಸಬೇಕು. ನಂತರ 2ನೇ ಹಂತದ ಫೋಟೋವನ್ನು ಗಿಡ ನೆಡುವ ಸಮಯದಲ್ಲಿ ಮಾಹಿತಿ ನೀಡಿ 2ನೇ ಹಂತದ ಫೋಟೋವನ್ನು ತೆಗೆಸಬೇಕು. 2ನೇ ಹಂತದ ಫೋಟೋ ತೆಗೆದ ನಂತರ ನಿಮಗೆ ಮೊದಲ ಕಂತಿನ ಹಣ ಜಮೆಯಾಗುತ್ತದೆ. 6/9 ಪಾಕೆಟ್ಗೆ 8,000 ಹಣ ಪಾವತಿಯಾಗುತ್ತದೆ ನಿಮಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ. ಅದೇ ರೀತಿ 8/12 ಬ್ಯಾಕ್ ಸೈಜ್ ಸುಮಾರು 14,000 ಹಣ ನಿಮ್ಮ ಖಾತೆಗೆ ಜಮೆಯಾಗುತ್ತದೆ ನರೇಗಾ ಯೋಜನೆಯಡಿ. ಇದಾದ ನಂತರ 2ನೇ ಹಂತದ ಹಣವು ನಿಮ್ಮ ಖಾತೆಗೆ ಜಮೆಯಾಗುತ್ತದೆ. ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಶಾಲಾ ಕಾಲೇಜು ಮತ್ತು ಸರ್ಕಾರಿ ಸಂಘ ಸಂಸ್ಥೆಗಳಲ್ಲೂ ಸಹ ನಾವು ಗಿಡ ನೆಡುವ ಯೋಜನೆಗೆ ನೀವು ಮನವಿ ಸಲ್ಲಿಸಿದಲ್ಲಿ ಅಲ್ಲೂ ಸಹ ನೆಡುತೋಪು ನಿರ್ಮಾಣ ಮಾಡಲಾಗುತ್ತದೆ. ನನ್ನ ಹೆಸರು ಎಸ್ ಕೆ ಫಿರೋಜ್ ಖಾನ್, ಉಪವಲಯಾರಣ್ಯಾಧಿಕಾರಿ ಸಾಮಾಜಿಕ ಅರಣ್ಯ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಇಲ್ಲಿ ನಾವು ಎಲ್ಲ ರೈತರಿಗೂ ಸಸಿಗಳನ್ನು ಉದುಗೂರು ಸಸ್ಯ ಕ್ಷೇತ್ರದಲ್ಲಿ ಬೆಳೆಸಿದ್ದೇವೆ. ಇದರಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಸಸಿಗಳನ್ನು ಬೆಳೆಸಿದ್ದು, ಈ ಸಸಿಗಳನ್ನು ಪಡೆಯಲು ಫಲಾನುಭವಿಗಳು ಆಧಾರ್ ಕಾರ್ಡ್ ಜೆರಾಕ್ಸು, BPL ಕಾರ್ಡ್ ಜೆರಾಕ್ಸು ಮತ್ತು RTC ಮತ್ತು ಬ್ಯಾಂಕ್ ಪಾಸ್ ಪ್ರತಿ ಮತ್ತು 2 ಫೋಟೋಗಳನ್ನು ಸಲ್ಲಿಸಿ ಸಸಿಗಳನ್ನು ಉಚಿತವಾಗಿ ಪಡೆಯಬಹುದು.